ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ. ಆದಿಪರಾಶಕ್ತಿ ಅಂತ ಕೇಳಿಕೊಳ್ಳುವ ಈ ಶಕ್ತಿ ದೇವತೆಗಳಲ್ಲೊಂದಾಗಿರುವಂಥದ್ದು ಕೊಪ್ಪಳ ಜಿಲ್ಲೆಯ ಹುಲಿಗೆಯಲ್ಲಿರುವ ಹುಲಿಗೆಮ್ಮ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಹುಣ್ಣಿಮೆ ದಿನ ಸರಿಸುಮಾರು 3-5 ಲಕ್ಷವರೆಗೂ ಜನ ಬರ್ತಾರೆ. ಬಂದಿರುವಂಥ ಜನ ಒಂದು ಹೇಳೋದೇನೆಂದರೆ, ಇಲ್ಲಿ ಕೊಪ್ಪಳದ ಕಡೆಯಿಂದ ಅಥವಾ ಬಾಗಲಕೋಟೆಯಿಂದ ಬರುವಂಥ ಅಥವಾ ಗದಗ ಕಡೆಯಿಂದ ಬರುವಂಥ ಪ್ರಯಾಣಿಕರು ಈ ರಸ್ತೆಯನ್ನು ನೋಡಿ ಯಾರು ಈ MLA ಅಂತ ಹೇಳಿ. ಇಲ್ಲಿ ವಿಶೇಷವಂತ ಹೇಳಿದ್ರೆ ಆ MLA ಮತ್ತು ಸಂಸದರು ಇದೇ ರಸ್ತೆಗೆ ಹುಲಿಗೆಮ್ಮ ದೇವಸ್ಥಾನ ಪಕ್ಕದಲ್ಲಿರುವಂಥ ಹಿಟ್ನಾಳ ಗ್ರಾಮದವರು. ಹಿಟ್ನಾಳದಿಂದ ಹುಲಿಗೆಗೆ ಹೋಗುವ ಸುಮಾರು 3 ಕಿಲೋಮೀಟರ್ ರಸ್ತೆ ತೀರಾ ಗುಂಡಿಮಯವಾಗಿದೆ. ಇಲ್ಲಿ ಸಂಚಾರಕ್ಕೆ ತೀರಾ ಅಯೋಗ್ಯವಾಗಿರುವಂಥ ರಸ್ತೆ ಇದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಗಿರ್ಬೋದು ಅಥವಾ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರ ಸ್ವಗ್ರಾಮ ಹಿಟ್ನಾಳ್. ಹಿಟ್ನಾಳದಿಂದ ಹುಲಿಗೆಗೆ ಒಂದು 3 ಕಿಲೋಮೀಟರ್ ರಸ್ತೆಯನ್ನು ಸರಿಪಡಿಸ್ತಿರುವಂಥ ಕಾರಣಕ್ಕಾಗಿ ಇವತ್ತು ಜನ ಇಲ್ಲಿ ಅದನ್ನು ಪ್ರಶ್ನಿಸುವಂತೆ ಆಗಿದೆ. ಮುಖ್ಯವಾಗಿ ಇಲ್ಲಿ ಹೇಳಿದ್ರೆ ಇಲ್ಲಿ ಬರುವಂಥ ಪ್ರಯಾಣಿಕರಿಗೆ ಈ ಗುಂಡಿಗಳನ್ನು ದಾಟಿಸೋದೇ ದೊಡ್ಡ ಸಾಹಸ ಆಗಿದೆ. ಈ ಗುಂಡಿಗಳನ್ನು ದಾಟಿ ಹೋಗಲು ಆಗದೇ ಇರುವಂಥದ್ದು ಕೆಲವು ಕಡೆ ಅಪಘಾತವಾಗಿರುವಂಥದ್ದು ಇದೆ. ಒಂದು ಹುಲಿಗೆಮ್ಮ ದೇವಸ್ಥಾನಕ್ಕೆ ಇತ್ತೀಚೆಗೆ ಪ್ರತಿ ತಿಂಗಳು 1 ಕೋಟಿಗಿಂತ ಅಧಿಕ ಆದಾಯ ಬರ್ತದೆ. ಈ ಕೋಟಿ ಆದಾಯದಲ್ಲಿ ಆದರೂ ಒಂದು ರಸ್ತೆನ ಬಿಟ್ಟಿದೆ. ಯಾಕಂತೇಳಿದ್ರೆ ದೇವಸ್ಥಾನ ಪರಿಧಿಯಲ್ಲಿ ಹೊರಗಿದ್ದರೂ ಸಹ ದೇವಸ್ಥಾನದ ಬರುವಂಥ ಭಕ್ತರಿಗೆ ಅನುಕೂಲಕ್ಕಾಗಿ ದೇವಸ್ಥಾನದ ಹಣವನ್ನಾದರೂ ಬಳಸ್ಕೋಬೇಕಾಗಿತ್ತು. ಆದರೆ ಬಳಸದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಮತ್ತು ಸಂಸದರು ಮತ್ತು ಶಾಸಕರ ಸ್ವಗ್ರಾಮದಲ್ಲಿ ಇಲ್ಲಿ ರಸ್ತೆ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಜನ ಇಲ್ಲಿ ಈ ಶಾಸಕರು ಮತ್ತು ಜನಪ್ರತಿನಿಧಿಗಳ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು. ಯಾಕಂದರೆ ಬರುವಂಥ ಭಕ್ತರಿಗೆ, ಲಕ್ಷಾಂತರ ಭಕ್ತರಿಗೆ ಅನುಕೂಲ ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಆಗದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಜನಪ್ರತಿನಿಧಿಗಳನ್ನ ಮತ್ತು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುವುದು ಕಂಡುಬರ್ತಾಯಿದೆ. ಮತ್ತು ಇಲ್ಲಿ ಸ್ಥಳೀಯರು ಆಗಿರುವಂಥ ಕಂಸಾಗಿರ ಆಗಿರ್ಬೋದು, ಹುಲಿಗಿ ಮತ್ತು ಮುಂಡ್ರಾಬಾದ್ ಈ ರೀತಿ ಹೋಗುವ ಪ್ರಯಾಣಿಕರಿಗೂ ಸಹ ಇದು ತೊಂದರೆ ಆಗ್ತಾಯಿದೆ. ಸಾಕಷ್ಟು ಸಮಯ ಇಲ್ಲಿ ಅಪಘಾತವಾಗಿದೆ ಮತ್ತು ಭಕ್ತರಿಗೂ ಸಹ ಇದು ಅನಾನುಕೂಲವಾಗಿದೆ. ಈ ನಿಟ್ಟಿನಲ್ಲಿ ಬೇಗ ಇದು ರಸ್ತೆಯನ್ನು ದುರಸ್ತಿ ಮಾಡಿ ಅದನ್ನು ಸರ್ವ ಋತು ರಸ್ತೆ ಮಾಡಬೇಕು ಅನ್ನೋದು ಇಲ್ಲಿಯ ಜನರ ಒತ್ತಾಯ ಆಗಿದೆ. ಒಂದು ದಿನ ಕೂಡ ರೋಡ್ ಮಾಡ್ತಾ ಇಲ್ಲ, ಬರೀ ಅದ್ರ ಮೇಲೆ ಮಣ್ಣು ಹಾಕೋದು ಮತ್ತೆ ಅಷ್ಟೇ ಮತ್ತೆ ಮಳೆ ಬರುತ್ತೆ ಮತ್ತೆ ತೆಗ್ಗಾಗುತ್ತೆ, ಮಳೆ ಬರುತ್ತೆ ಮತ್ತೆ ತೆಗ್ಗ ಸರ್. ಪ್ರೆಗ್ನೆಂಟ್ ಹೆಣ್ಮಕ್ಳು ಕರ್ಕೊಂಬರೋದೇ ಈ ರೋಡಿಗೆ ಭಾಳ ತ್ರಾಸ ಆಗ್ಬಿಡ ಸರ್. ಮಂದಿ ಎಷ್ಟು ಅಡ್ಡಾಡ್ತಾರೆ? ದಿನ ಅಡ್ಡಾಡ್ತಾರೆ ರೀ. ಯಾರು ಒಟ್ಟ ಮೈಗೆ ಹೆಚ್ಚಿನವ್ರು ಒಬ್ರು ಕೇರ್ ಮಾಡ್ತಾ ಇಲ್ಲ. ಐತ್ರಿ, ಒಟ್ಟು ಯಾರು ಕೇರೆ ಮಾಡ್ತಾ ಇಲ್ಲ ಅವ್ರ. ಬರೀ ಅವ್ರದ್ದೇ ಅವ್ರಿಗೆ ಆಗ್ಬಿಡತ್ರಿ. ಅಲ್ರಿ, ದೇವಸ್ಥಾನದ ಎಲ್ಲ ಬರ್ತದೆ. ದೇವಸ್ಥಾನ ಮೇನ್ ದಾರಿ ಇದೆ, ಕೊಪ್ಪಳಿಂದ ಬರೋದೇ ಇದೆ. ಹೌದಾ? ಇಲ್ಲಿ ಆಸ್ಪತ್ರೆಗೆ ಬರ್ಬೇಕು ಅಂದ್ ಕೂಡ ಈ ಮೊನ್ನೆ ಇಲ್ಲಿ ಇಬ್ರು ಬಿದ್ದಾರ್ರಿ ಪಾಪ. ಮುದಿಯರು ಒಬ್ರು ಬಿದ್ದಾರ ಪಾಪ, ಒಬ್ರು ವಯಸ್ಸಾದವ್ರು ಅಣ್ಣ ಹುಡ್ರು ಬಿದ್ದಾರ. ಹುಲಿಗಿಲಿದ್ದ ಹಿಟ್ನಾ ಕ್ರಾಸ್ವರೆಗೆ ಸರ್ ಭಾಳ ಸಮಸ್ಯೆ ಐತೆ ಸರ್ ರೋಡ್. ಆದರೆ ಬಂದು ಮಂದಿ ಬಿದ್ದು ಎಲ್ಲ ಇದು ಮಾಡ್ತಾರೆ ಸರ್. ಯಾರು ಕ್ರಿಯೆ ತಗೊಳವಲ್ರು. ಅಡ್ಡಾಡ್ತಾರೆ ಸರ್. ಮಂಗಳ ಸುಖ ಅಡ್ಡಾಡ್ತಾರೆ ಸರ್. ಭಾಳ ಅನುಕೂಲ ಇದಾಗಿದೆ ಸರ್. ಮಾಡಿಲ್ಲ ಸರ್. ಯಾವಾಗೊಂದಿಷ್ಟು ಪ್ಯಾಚ್ ವರ್ಕ್ ಏನು ಅದು ಮೊನ್ನೆ ಇದು ಆರತಿ ಉತ್ಸವ ಮಾಡಿದ್ರು ಸರ್. ಒಳ್ಳೆ ಇಲ್ಲೇ ಇಲ್ಲ. ಇದಕ್ಕೆ ಸ್ಪಂದಿಸಿದ ಈ ಕುರಿತು ಮಾತನಾಡಿದ ಶಾಸಕರಾಗಿರುವಂಥ ರಾಘವೇಂದ್ರ ಹಿಟ್ನಾಳ್, ಈಗಾಗಲೇ ರಸ್ತೆಗೆ 3 ಕಿಲೋಮೀಟರ್ ರಸ್ತೆಗೆ 4.25 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಮಂಜೂರಾಗಿದೆ. ಆ ಅನುದಾನ ಈ ಮಳೆಗಾಲ ಮುಗಿದ ನಂತರ ನಾವು ಮತ್ತೆ ರಸ್ತೆಯನ್ನು ಮಾಡ್ತೀವಿ, ಬೇಗನೆ ಆ ರಸ್ತೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆ ನೀಡಿದ್ದಾರೆ. ಕಲ್ಯಾಣ ಪಥದಲ್ಲಿ 9 ರಸ್ತೆಗಳು ಪ್ರಾರಂಭ ಆಗ್ತಾ ಇದ್ವು, ಟೆಂಡರ್ ಆಗಿದೆ ಆಲ್ರೆಡಿ. ಈ ಮಳೆ ಯಥೇಚ್ಛವಾಗಿರೋದ್ರಿಂದ ಮಳೆಗಾಲದಲ್ಲಿ ನಾವೇ ಆ ಗುತ್ತಿಗೆದಾರರಿಗೆ ಈ ಡಾಂಬೋರ್ ನಿಲ್ಲೋದಿಲ್ಲ, ಬೇಡ ಅಂತಕ್ಕಂಥ ಮಾತು ಹೇಳಿದೆವು. ನಿಮಗೂ ಗೊತ್ತಿದೆ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಸೊ ಇದೇನಾಗುತ್ತೆ, ನಮ್ಮಲ್ಲಿ ವಿಂಡ್ ಫ್ಯಾನು ಮತ್ತು ಸೋಲಾರ್ ಇರೋದ್ರಿಂದ ನಮ್ಮ ಹಳ್ಳಿ ಕೆಪಾಸಿಟಿ ರೋಡ್ ಎಷ್ಟು, ಒಂದು 8-10 ಟನ್ನಿಂದು ಕೆಪಾಸಿಟಿ ಇರ್ತದೆ. 100 ಟನ್ ವೆಹಿಕಲ್ ಹೋಗ್ತಾ ಇದ್ದಾವೆ. ಸೊ ಅವ್ರಿಗೆ ನಾವು ಮನವಿ ಮಾಡಿದೆವು, ನೀವು ಎಲ್ಲಿ ರೋಡ್ ಬಳಕೆ ಮಾಡ್ತೀರಿ ಅಲ್ಲಿ ರೋಡು ರೆಸ್ಟೋರೇಷನ್ ಮಾಡಿಕೊಡ್ಬೇಕಂತೇಳಿ ಹೇಳಿದ್ದೇವೆ. ಸೊ ಈ ಮಳೆಗಾಲ
ಮುಗಿದ ನಂತರ ಈಗ ನಮ್ಮ ತುಂಗಭದ್ರಾ ಡ್ಯಾಮ್ದು ಟೆಂಡರ್ ಕರೆದು 32 ಗೇಟ್ ರೆಡಿ ಮಾಡ್ಕೊಂಡು ಕೂತಿದ್ದೆವು. ಸೊ ಮಳೆ ನಿಂತ ನಂತರ ಎಲ್ಲ ರಸ್ತೆಗಳು ಬಹುತೇಕ ಅವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಕೇವಲ ಭರವಸೆಯಾಗದೆ ಭಕ್ತರಿಗೂ ಮತ್ತು ಈ ಭಾಗದ ಜನರಿಗೆ ಅನುಕೂಲವಾಗುವಂತೆ ಸರ್ವಋತು ರಸ್ತೆ ಮಾಡಬೇಕನ್ನೋದು ಇಲ್ಲೇ ಜನರ ಅಭಿಪ್ರಾಯ. ಅದಕ್ಕೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶಣಬ್ ಬಾಚಲಾಪುರ್, ನ್ಯೂಸ್ 18 ಕೊಟ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.